ರೈಲು ಯೋಜನೆಯಿಂದ ಕಂಗಾಲಾದ ಮಣ್ಣಿನ ಮಕ್ಕಳು. ಅತಿ ಡಸ್ಟ್ ಬರಾಕತ್ತೈತ್ರಿ. ನಮ್ಮ ಪೀಕ್ ಏನೈತೆ ಎಲ್ಲ ನಾಶ ಆಗಿತ್ತಾವ. ನಂದು 2 ಎಕರೆ ಉಳ್ಳಾಗಡ್ಡಿ ಅಷ್ಟು ಡಸ್ಟ್ ಬಂದು ರೋಗ ಬಿದ್ದುಬಿಟ್ಟೆ ಸರ್. ಫಸಲಿಗೆ ಬಂದಾವ. ಈ ಹೊತ್ತೆಲ್ಲ ಅದಕ್ಕೆ ಮೇಲೆ ಧೂಳು ಬಿದ್ರೆ ಅದು ಪೂರ ಬೆಳೆ ನಾಶನ ಆಗ್ತಾ ಇದೆ. ಕೈಗೆ ಬಂದ ತುತ್ತು ಧೂಳಿನಿಂದ ಹಾಳು, ರೈತರ ಗೋಳು. ರೈಲ್ವೆ ಬರ್ತಿದೆ ಅನ್ನೋ ಖುಷಿ ಒಂದ್ ಕಡೆ, ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ ಅನ್ನೋ ದುಃಖ ಮತ್ತೊಂದು ಕಡೆ. ಈ ರೀತಿ ಪರಿಸ್ಥಿತಿ ಬಂದೊದಗಿದ್ದು ಮೂಧೋಳ ತಾಲೂಕಿನ ರೈತರಿಗೆ. ರಾಜ್ಯದ ಮಹತ್ವಾಕಾಂಕ್ಷಿ ರೈಲ್ವೆ ಮಾರ್ಗ ಬಾಗಲಕೋಟೆ ಟು ಕುಡಚಿ ಬಹಳಷ್ಟು ವರ್ಷಗಳ ಹೋರಾಟದ ಫಲವಾಗಿ ಕಾಮಗಾರಿ ನಡೀತಾ ಇದೆ. ಕೆಲಸ ಏನೋ ಭರದಿಂದ ಸಾಗಿದೆ, ಆದರೆ ರೈತರಿಗೆ ಇದರಿಂದ ಸಂಕಷ್ಟ ಎದುರಾಗಿದೆ. ಲೋಕಾಪುರದ ತನಕ ಈಗಾಗಲೇ ರೈಲ್ವೆ ಮಾರ್ಗ ಕಂಪ್ಲೀಟ್ ಆಗಿದೆ. ಈಗ ಲೋಕಾಪುರದಿಂದ ಕುಡಚಿ ತನಕ ಕಾಮಗಾರಿ ಆಗ್ತಿದೆ. ಅಕ್ಕಪಕ್ಕದ ಕೃಷಿ ಜಮೀನಿಗೆ ಮಾತ್ರ ಮಾರಕವಾಗಿ ಪರಿಣಮಿಸಿದೆ. ಏನ ಕೆಲಸ ವರ್ಕ್ ಮಾಡತ್ತಾರಲ್ರಿ, ಡಸ್ಟ್ ಅಥವಾ ಏನಾಗತ್ತೈತ್ರಿ, ನಾವು ಏನು ಇಲ್ಲಿ ಕೆಲಸ ಹೇಳತ್ತೀವಲ್ರಿ ಅದು ಕೆಲಸದ್ದು ಇದು ಮಾಡಿಕೊಡಲ್ರಿ ಸರ್. ನಮ್ಮ ಪೈಪ್ಲೈನ್ ಆಗಲಿ ಇವತ್ತು ಇಲ್ಲಿ ಡಸ್ಟ್ ಬಗ್ಗೆ ನೀರು ಹೊಡಿಯೋದಾಗಲಿ ಏನೂ ಕೆಲಸ ಮಾಡಿಕೊಡಲ್ಲ ಸರ್. ಅವರು ನಾವೇನು ಕೇಳಿದ್ರೆ ಏನಂತಾರೆ, ಇಲ್ಲ ಮ್ಯಾಗಿನವ್ರು ಕೇಳ್ರಿ, ಅವ್ರು ಕೇಳ್ರಿ, ಇವ್ರು ಕೇಳ್ರಿ ಅಂತೇಳಿ ಅವ್ರು ಅಂತಾರೆ ಸರ್. ನಾವು ಯಾರು ಕೇಳ್ಬೇಕಂತೇಳಿ ಅದು ನಮಗೂ ಕ್ಲಾರಿಟಿನೂ ಆಗೋಲ್ದಾಗೈತೆ ಸರ್. ಅದು ಹಿಂಗಾಗಿ ನಾವು ಏನು ಮಾಡತ್ತೀವಿ ರೀ, ಇಲ್ರಿ ಮತ್ತು ಕೆಲಸ ಸ್ಟಾಪ್ ಇಡೋ ಅಂದರೆ ಕೆಲಸನೂ ಸ್ಟಾಪ್ ಇಡತ್ತಿಲ್ಲ ಸರ್. ಅವ್ರು ನಮ್ದು ಉಳ್ಳಾಗಡ್ಡಿದು ಎಲ್ಲ ಏನಾಗ್ಬಿಟ್ಟೈತೆ ಸರ್, ಡಸ್ಟ್ ಬಂದು ಎಲ್ಲ ರೋಗ ಬಿದ್ದುಬಿಟ್ಟೈತೆ ಸರ್ ಉಳ್ಳಾಗಡ್ಡಿ ರೀ. ನಂದು 2 ಎಕರೆ ಉಳ್ಳಾಗಡ್ಡಿ ಅಷ್ಟು ಡಸ್ಟ್ ಬಂದು ರೋಗ ಬಿದ್ದುಬಿಟ್ಟೈತೆ ಸರ್. ಅದಕ್ಕೆ ಯಾರು ಪರಿಹಾರ ಕೊಡ್ತಾರೆ, ಹೆಂಗೆ ಏನಾಗೈತಿ ಅದು ನಮ್ಗೆ ಇದು ಇಲ್ರಿ. ಆಮೇಲೆ ಅದೇ ರೀತಿ ಐತಲ್ರಿ, ಬಾಜು ಹೊಲಕ್ಕೂ ಕಬ್ಬಿಗೆ ಏನಾಗೈತಿ ಡಸ್ಟ್ ಬಿದ್ದುಬಿಟ್ಟೈತೆ ಸರ್ ಎಲ್ಲ. ಕಾಮಗಾರಿಯಿಂದಾಗಿ ವಿಪರೀತ ಧೂಳು ಬರ್ತಿದೆ, ಬೆಳೆಗಳಿಗೆ ಹಾನಿಯಾಗಿದೆ. ಕಬ್ಬು, ಈರುಳ್ಳಿ, ಗೋವಿನ ಜೋಳ ಸೇರಿದಂತೆ ಎಲ್ಲ ಬೆಳೆಗಳ ಮೇಲೆ ಧೂಳು ಆವರಿಸಿ ಬೆಳೆ ನಾಶವಾಗುವ ಲಕ್ಷಣಗಳು ಕಾಣಿಸುತ್ತಿದೆ. ಮಳೆ ಸುರಿಯುವುದರಿಂದಾಗಿ ಧೂಳು ಮಿಶ್ರಿತ ಮಣ್ಣು ಬೆಳೆಗಳನ್ನ ಕೊಳೆಯುವ ಸ್ಥಿತಿಗೆ ತಂದಿಟ್ಟಿದೆ ಅಂತ ಬೊಮ್ಮನಬುದ್ನಿ ಭಾಗದ ರೈತರು ರನ್ ಟಿವಿ ಜೊತೆ ಮಾತಾಡಿ ತಮ್ಮ ಗೋಳು ತೋಡಿಕೊಂಡ್ರು. ಈ ರೈಲ್ವೆ ಬಂದಿದ್ದೇನೆ ನಮಗೆ ಸಂತೋಷ ಅದ. ಬಟ್ ಆ ಸಂತೋಷದಿಂದ ರೈತರಿಗೆ ಮತ್ತಷ್ಟು ದುಃಖನೂ ಕೊಡ್ತಾ ಇದ್ದಾರೆ ಇವರು. ಯಾಕಂದ್ರೆ ನಮ್ಗೆ ಡಸ್ಟ್ ನೀರು ಹೊಡಿತಲ್ಲ ಸರಿಯಾಗಿ, ಧೂಳು ಕಂಟ್ರೋಲ್ ಮಾಡಕ. ಮತ್ತು ನಮ್ಮ ಎಲ್ಲ ಪೈಪ್ಲೈನ್ ಅದು, ಯಾಕಂದ್ರೆ ಅರ್ಧ ಹೊಲ ಹೆಂಗದ ಸರ್, ಒಂದು ಲೆಂತ್ ಇದ್ದು ಅದ್ರಾಗ ಅರ್ಧ ನೋಡು ಆಗುತ್ತೆ. ಆಚೆ ಕಡೆಯಿಂದ ಈಚೆ ಕಡೆ ನೀರು ತರಬೇಕಂದ್ರೆ ಆ ಪೈಪ್ಲೈನ್ ಹಾಯಿಸ್ಕೊಡ್ಬಲ್ರು. ಮತ್ತು ನಮ್ಗೆ ಅದು ಬೇರೆ ಕಡೆ ಸೈಡ್ ದಾರಿ ಮಾಡ್ಕೊಡಂದ್ರೆ ಅದನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಗೊಂಜಾಳ ಆಯ್ತು, ಉಳ್ಳಾಗಡ್ಡಿ ಆಯ್ತು, ಕಬ್ಬು ಆಯ್ತು, ಇನ್ನೇನು ನಾವು ಪೀಕ್ ಬಂದಾವ, ಫಸಲಿಗೆ ಬಂದಾವ. ಈ ಹೊತ್ತಿನೆಲ್ಲ ಅದಕ್ಕೆ ಮೇಲೆ ಧೂಳು ಬಿದ್ರೆ ಅದು ಪೂರ ಬೆಳೆ ನಾಶನ ಆಗ್ತಾ ಇದೆ. ರೈಲು ಮಾರ್ಗದ ಆಚೆಯಿಂದ ಈಚೆಗೆ ನೀರಿನ ಸಂಪರ್ಕದ ಪೈಪ್ಲೈನ್ ಕೂಡ ಹಾಕಲು ಈಗ ಕಷ್ಟವಾಗಿದೆ. ಇದರಿಂದ ಬೆಳೆಗೆ ನೀರುಣಿಸಲು ಕಷ್ಟವಾಗ್ತಿದೆ. ಗುತ್ತಿಗೆ ವಹಿಸಿಕೊಂಡವರು ಧೂಳು ಬಾರದಂತೆ ನೀರು ಹೊಡೆಯಲು ಕೂಡ ಹಿಂದೇಟು ಹಾಕ್ತಿದ್ದಾರೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಅತಿ ಡಸ್ಟ್ ಬರಾಕತ್ತೈತ್ರಿ. ನಮ್ಮ ಪೀಕ್ ಏನೈತೆ ಎಲ್ಲ ನಾಶ ಆಗಿತ್ತಾವ್ರಿ. ಪೀಕಿನ ಮ್ಯಾಲ ಅಷ್ಟು ಒಂದು ಲೇಯರ್ ಅಷ್ಟು ಕೂತ್ ಬಿಡತ್ರಿ. ಅದು ನಾಳೆ ಏನಾಗತ್ತಿ ಕೊಳ್ಯಾಕತ್ತೈತ್ರಿ ಮಳೆ ಆತಂದ್ರ. ಅದಕ್ಕಾಗಿ ನಾವು ಆಳುಗಳು ಬಾ ಅಂದ್ರೆ ಆಳುಗಳು ಬರಂಗಿಲ್ರಿ. ಮತ್ತು ಕಬ್ಬಿಗೆ ಡಸ್ಟ್ ಕೂತೈತ್ರಿ. ನಾಳೆ ಗ್ಯಾಂಗ್ನವ್ರು ಕಡಿಯಾಕ ಹಚ್ಚಿದ್ರು ಅವ್ರು ಕಡಿಯಂಗಿಲ್ರಿ, ಯಾಕಂದ್ರೆ ಡಸ್ಟ್ ಭಾಳ ಬರ್ತೈತ್ರಿ. ಹಿಂಗಾಗಿ ಇಷ್ಟೆಲ್ಲ ತ್ರಾಸ ಐತ್ರಿ. ನೀರು ಹೊಡಿರಿ ಅಂದ್ರೆ ನೀರು ಹೊಡ್ಯಾಕೂ ತಯಾರಿಲ್ರಿ ಅವ್ರು. ಮುಂದೆ ನಮಗೆ ಇದನ್ನ ಮೊದ್ಲ ಪೈಪ್ಲೈನ್ ಅದಾವ್ರಿ, ಮ್ಯಾಗ ಅರ್ಧ ತೆಳಗ ಅರ್ಧ ಹೊಲ ಉಳ್ದಾವ್ರಿ ನಮ್ಗೆ. ಅದಕ್ಕೆ ಪೈಪ್ಲೈನ್ ಮೊದ್ಲ ಮಾಡ್ರಿ ಅಂದ್ರೆ ಇಲ್ಲತ್ತ 20 ಫುಟ್ ಹೈಟ್ ಆದ ನಂತರ ಮಾಡ್ತೀವಿ ಅಂತಾರ್ರಿ. 20 ಫುಟ್ ಹೈಟ್ ಆದ ನಂತರ ಇವ್ರು ಯಾವ ರೀತಿ ಕಡ್ದು ಹಾಕ್ತಿದ್ದಾರ ಪೈಪ, ಅದು ನಮಗೆ ಬೇಕಾಗೈತ್ರಿ. ಮುಂದೆ ಮಗ್ಲ ಆಚೆಗಡೆ ಪೀಕ್ ಅದಾವ್ರಿ. ಸದ್ದ ಉಳ್ಳಾಗಡ್ಡಿ ಬಂತ್ರಿ, ಗೊಂಜಾಳ ಬಂತ್ರಿ, ಅಂತ ತೆಗೆದು ನಾವು ಈಚೆಗಡೆ ತಗೋಬೇಕಾದ್ರೆ ನಾವು ಯಾವ ರೀತಿ ತಗೋಬೇಕು? ಬಹಳಷ್ಟು ಹೋರಾಟದ ಬಳಿಕ ರೈಲು ಬರ್ತಿದೆ ಅನ್ನೋ ಸಂತೋಷಕ್ಕಿಂತ ರೈತರ ಬೆಳೆಗಳು ನಾಶ ಆಗ್ತಿದೆ ಅನ್ನೋ ಆತಂಕ ಹೆಚ್ಚಾಗಿದೆ. ಈಗಲೇ ಸಮಸ್ಯೆ ಈಡೇರಿಸಲು ನಿರ್ಲಕ್ಷ್ಯ ಮಾಡಲಾಗ್ತಿದೆ. ಮುಂದೆ ಹೇಗೆ ಅಂತ ರೈತರು ಅಸಮಾಧಾನಗೊಂಡಿದ್ದಾರೆ. ರನ್ ಟಿವಿ ನ್ಯೂಸ್, ಲೋಕಾಪುರ.
ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.